ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಮುಂದೆ ಗೊತ್ತಾಗುತ್ತೆ. ಸೊ ಫಸ್ಟಿಗೆ ಹೋಗ್ಬೇಕಾದ್ರೆ ಪೂಜೆ ಮಾಡ್ಕೊಂಡು ಹೋಗಬೇಕು ಅಂತ ದೊಡ್ಡವರು ಹೇಳಿದ್ದಾರೆ. ಅದಕ್ಕೆ ಗಾಡಿಗೆಲ್ಲ ಪೂಜೆ ಮಾಡಿಕೊಂಡು ಹೊರಡ್ತಿದ್ದೀವಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ರಾಯನ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ನಾವು ಹೋಗ್ತಾ ಇದ್ದೀವಿ ಊಟಿಗೆ. ಇವಾಗ ಟೈಮ್ ಬಂದು 2:15 ಮಿಡ್ನೈಟು. ಸೊ ಇವಾಗ ಬಿಟ್ಟರೆ ನಮಗೆ ಬಂಡೀಪುರ ಸಫಾರಿ ಸಿಗುತ್ತೆ ಅಂತ ಹೋಗ್ತಾ ಇದ್ದೀವಿ. ನಿಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತೀವಿ, ಬನ್ನಿ ಹೋಗೋಣ. ದೇವ್ರಿಗೆ ಪೂಜೆ ಮಾಡ್ಕೊಂಡ್ವಿ ಇಲ್ಲೇ ಕುಣಿಗಲ್ ಹತ್ರ. ಗ್ರಾಮ ದೇವತೆಗೆ ಪೂಜೆ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗ್ 2 ಗಂಟೆಗೆ, ಅರ್ಲಿ ಮಾರ್ನಿಂಗ್ ಅಲ್ಲ, ಮಿಡ್ನೈಟ್ 2 ಗಂಟೆಗೆ ಎದ್ದಿರೋ ಕಾರಣ ಸ್ವಲ್ಪ ನಿದ್ದೆ ಬರ್ತಿತ್ತು ಅಂತ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಇಲ್ಲಿ ವೀಕೆಂಡ್ಸ್ ಆಗಿರೋದ್ರಿಂದ ಬೈಕರ್ಸು ಎಷ್ಟು ಜನ ನಿಂತಿದ್ರು ಅಂತಂದರೆ ನೋಡಿಬೋದು ನೀವೇನ. ಒಂದೆರಡು ಮೂರ ಇವಳು ನೋಡ್ರಿ, ಸುಸ್ತಾಗೋಳೆ. ಇನ್ನೂ ಊಟಿಗೂ ಹೋಗಿಲ್ಲ, ಇನ್ನು ಮದ್ದೂರು. ಹಾಯ್ ಗೈಸ್, ಈಗ ಟೈಮ್ ಬಂದ್ಬಿಟ್ಟು 4 ಗಂಟೆ. ಈಗ ಮೈಸೂರಲ್ಲಿದ್ದೀವಿ. ನಿಧಾನಕ್ಕೆ ಬಂದ್ವಿ. ಕರೆಕ್ಟಾಗಿ ಬಂಡೀಪುರ ಸಫಾರಿಗೆ ಅಲ್ಲಿಗೆ 5:30 ಹಂಗೆ ಹೋಗ್ತೀವಿ. ಹೋಗ್ಬಿಟ್ಟು ಟಿಕೆಟ್ ಎಲ್ಲ ತೊಗೊಂಡು ಆಮೇಲೆ ಫಸ್ಟು ಬಂಡೀಪುರ ಸಫಾರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಅಲ್ಲಿ ಹೋದಾಗ ಏನಾಗುತ್ತೆ ಏನು ಅಂತ. ಸೊ ಅಲ್ಲಿ ಬಂಡೀಪುರ ಫಾರೆಸ್ಟಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಾವು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಬಂದ್ವಿ. ಟೈಮ್ ಬಂದ್ಬಿಟ್ಟು 5:26 ಆಗಿದೆ. ಮುಂಚೆನೆ ಬಂದ್ಬಿಟ್ಟಿದೀವಿ ಟಿಕೆಟ್ ತಗೊಳ್ಳೋಣ ಅಂತ. ಅಣ್ಣ ಹಾಡು ಬರುತ್ತೆ ಯೂಟ್ಯೂಬಲ್ಲಿ, ಪರವಾಗಿಲ್ವಾ? ಸೊ ಒಂದು 3-4 ಮೆಂಬರ್ಸ್ ಬಂದಿದ್ದಾರೆ. ಇನ್ನು ಮೇ ಬಿ ಒಂದು 6:30 ಆಗೋ ಅಷ್ಟೊತ್ತಿಗೆ ಜಾಸ್ತಿ ಜನ ಬರ್ತಾರೆ ಅನಿಸುತ್ತೆ. ಎಷ್ಟು ಟಿಕೆಟು, ಓಪನಿಂಗ್ ಯಾವಾಗ, ಕ್ಲೋಸಿಂಗ್ ಯಾವಾಗ? ಆ್ಯಕ್ಚುಲಿ ಓಪನಿಂಗ್ ಬಂದುಬಿಟ್ಟು ಮಾರ್ನಿಂಗ್ 6:30 8 o'clockವರೆಗೂ, ಸಂಜೆ ಬಂದುಬಿಟ್ಟು 3 5:30ವರೆಗೂ. ಅಮೌಂಟ್ ಬಂದು 650 ಒಬ್ಬರಿಗೆ, ಅಡಲ್ಟ್ಸ್ ಆದರೆ. ಅದು ಬಸ್ ಥರ ಟೈಪ್ ಬರುತ್ತಲ್ಲ, ಅದರಲ್ಲಿ. ಜೀಪಲ್ಲಾದರೆ 1100 ಇದೆ. ನಾನು ನಿಮ್ಗೆ ಒಂದು ಫೋಟೋ ಹಾಕ್ತೀನಿ ಈ ಕ್ಲಿಪ್ಪಲ್ಲಿ ಎಷ್ಟು ಏನು ಅಂತ, ಓಕೆನಾ? ಸೊ ಆಮೇಲೆ ಸಿಗೋಣ. ಸಫಾರಿ ಹೋಗುವಾಗ ನಿಮಗೂ ಸಫಾರಿ ಮಾಡಿಸ್ತೀನಿ, ಬನ್ನಿ. ಸಾರಿ, ನಮಗೆ ಗೊತ್ತಿರಲಿಲ್ಲ ವಿಡಿಯೋ ಕ್ಯಾಮ್ರಾ ಏನೂ ತಕ್ಕೊಳಂಗಿಲ್ಲ ಅಂತಲ್ಲ. ಅದಕ್ಕೆ ಏನು ಅಮೌಂಟ್ ವಿಡಿಯೋ ತಗೊಳಂಗಿಲ್ಲ. ಇಲ್ಲ, ಅದು ಕ್ಯಾಮ್ರಾಗೆ ಬೇರೆ ಥರ ತಗೋಬೇಕು. ಅದು ಅಂದರೆ ಕ್ಯಾಮ್ರಾಗೆ 1000 ರೂಪೀಸ್ ಏನೋ ಐತೆ. ನೀವು ದೊಡ್ಡ ಕ್ಯಾಮ್ರಾ ತೊಗೊಂಡು, ಕ್ಯಾಮ್ರಾ ಅಲ್ಲ, ನಾರ್ಮಲ್ ಮೊಬೈಲ್. ಇಲ್ಲ ಬಿಡಲ್ಲ, ಅದು ವಿಡಿಯೋ ತಗೊಳಂಗಿಲ್ಲ ಕ್ಯಾಮ್ರಲ್ಲಿ. ನಿಮ್ಗೆ ವಿಡಿಯೋ ತಗೋಬೇಕಂದ್ರೆ ಕ್ಯಾಮ್ರಾಗೆ ಫೀಸ್ ತಗೋಬೇಕು. ವಿಡಿಯೋ ತಗೊಳಂಗಿಲ್ವಂತೆ. ಬಟ್ ಎಕ್ಸ್ಪೀರಿಯೆನ್ಸು ನಾವು ಯಾವುದ್ರಲ್ಲಿ ಹೋಗಿದ್ದು ಅಂತ ಹೇಳ್ತೀನಿ, ಆಮೇಲೆ ಹೇಳ್ತೀನಿ. ಇವಾಗ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ ಹೋಗೋದಕ್ಕೆ, ಅಲ್ವೇನೆ? ಎಸ್, ಅಲ್ಲೇನಣ್ಣ? ನಂಬರ್ 1 ಮೊಬೈಲ್ ಫೋನ್ಸ್ ಎಲ್ಲ ಆಯ್ತು. ನಂಬರ್ 1 3-4 ಈ ಥರ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ನೋಡ್ದ ಮೊಬೈಲ್ ಹೋಯ್ತಿದ್ದೀವಿ. ಬಟ್ ಫೋನು ಆ್ಯಂಡ್ ಕ್ಯಾಮ್ರಾ ಯಾವುದು ಅಲೋಡ್ ಇಲ್ಲ, ಅಲ್ಲೇನ? ಅಲೋ ಇಲ್ಲ. ಫೋಟೋ, ವಿಡಿಯೋ, ಫೋಟೋಸ್ ತಗೊಳ್ಳೋದಕ್ಕಾಗಲ್ಲ. ನೋಡೋಣ, ಟ್ರೈ ಮಾಡೋಣ.
ಸಫಾರಿ ಮುಗೀತು ಅಲ್ಲ ಏನೇ ಮುಗೀತು. ಏನೇ ಪ್ರಾಣಿ ನೋಡ್ದಾಣ ನನ್ನ ಥರ ಇರೋದು ಬರುತ್ತೆ ಏನು ಬರಲ್ಲ ಸಿಕ್ಕಿರೋದಿಲ್ಲ. ನೋಡಿದ್ವಿ ಸ್ವಲ್ಪ ಡಿಸಪಾಯಿಂಟ್ ಆಯ್ತು ಅಲ್ವೇನೆ. ಸ್ವಲ್ಪ ಪ್ರಾಣಿ ನೋಡ್ಕೊಂಡು ಹುಲಿ ಚಿರತೆ ಇದು ಸಿಗಲಿಲ್ಲ. ಹುಲಿನೂ ಎಕ್ಸ್ಪೆಕ್ಟ್ ಮಾಡಿದ್ವಿ ಸಿಗುತ್ತೆ ಅಂತ, ಬಟ್ ಸಿಗಲಿಲ್ಲ. ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟು ಟಿಫನ್ ಮಾಡಿಲ್ಲ ನಾವು. ಟಿಫನ್ ಮಾಡಿಕೊಂಡು ಊಟಿಗೆ ಹೊರಟಿದ್ದೀವಿ. ಹಾಂ 2 ಟೀ. ಪ್ರಾಣಿಗಳನ್ನ ನೋಡೋಕೆ ನಾವು ಹೋಗಿದ್ವಿ. ನಾವು ನೋಡೋಕೆ ಯಾವಾಗ ಬರ್ತೀವಿ. ಹೊಟ್ಟೆ ಹಸಿತಾ ಇದೆ, ಏನೂ ತಿಳಿಲ್ಲ. 2 ಗಂಟೆಗೆ ಎದ್ದಿದ್ದು ನಾವು. ಟಿಫನ್ ಮಾಡಿಕೊಂಡು ಡೈರೆಕ್ಟ್ ಊಟಿಗೆ ಹೋಗ್ಬೇಕು. ಅದಕ್ಕೆ ಇದೊಂದಾದ್ರೂ ತಿಂತಾ ಇದ್ದೀನಿ ಅಟ್ಲೀಸ್ಟ್ ಹೊಟ್ಟೆಗೆ. ಟಿಕೆಟನ್ನು ಮೆನ್ಷನ್ ಮಾಡಲಾಗಿದೆ ವಿಡಿಯೋದಲ್ಲಿ, ದಯವಿಟ್ಟು ಗಮನಿಸಿ. ಮೂರೇ ಐಟಮ್ ಇರೋದು: ಇಡ್ಲಿ, ದೋಸೆ, ಇಡ್ಲಿ, ದೋಸೆ, ಪೊಂಗಲ್. ಸಿಗಲ್ಲ 2 ವರ್ಷ ಎಲ್ಲೂ ಸಿಗಲ್ಲಪ್ಪ. ಮೀಟಿಂಗ್ ಈವ್ನಿಂಗ್ ಆ್ಯಂಡ್ ಮಾರ್ನಿಂಗ್. ನನಗೆ ಪೊಂಗಲ್ ಕೊಡಿ. ನನಗೆ ಉಪ್ಪಿಟ್ಟು. ಎಸ್, ಉಪ್ಪಿಟ್ಟು. ಓಕೆ. ನಿನ್ಗೇನಪ್ಪ? ಅಲ್ಲ ನಿನ್ಗೇನಪ್ಪ? ಇಡ್ಲಿ. ಇಡ್ಲಿ. ನೀನೇನಪ್ಪ? ದೋಸೆ. ಟಿಫನ್ ಮಾಡ್ಕೊಂಡ್ವಿ ಇಲ್ಲೇ ಬಂಡೀಪುರ ಟೈಗರ್ ರಿಸರ್ವ್ ಹತ್ರ. ಉಪ್ಪಿಟ್ಟು ಇಷ್ಟೇ ಇಷ್ಟಿತ್ತು, ಅದಕ್ಕೆ 100 ರೂಪೀಸ್. ಇನ್ನು ಊಟಿಲಿ ಎಷ್ಟು ಕಾಸ್ಟ್ಲಿ ಇರ್ಬೋದು ಊಟ ನೋಡೋಣ, ಹೇಳ್ತೀನಿ ಎಷ್ಟು ಲಾಸ್ಟಿಗೆ ಬಜೆಟ್ ಆಗುತ್ತೆ, ನಮ್ದು ಎಷ್ಟು ಬಜೆಟ್ ಆಗುತ್ತೆ, ಊಟಿಲಿ ಯಾವ್ಯಾವ ಟಿಕೆಟ್ ಎಷ್ಟೆಷ್ಟು. ನೆಕ್ಸ್ಟ್ ಊಟಿ ಪ್ಲ್ಯಾನ್ ಮಾಡೋರಿಗೆ ಇವಾಗಲೇ ನಾವು ಹೆಲ್ಪ್ ಮಾಡ್ತೀವಿ. ಇವಾಗ ನಾವು ಊಟಿಗೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ, ಕರ್ಕೊಂಡೋಗ್ತೀವಿ. ನಾವು ತಮಿಳ್ನಾಡು ಎಂಟ್ರಿ, ಮುದುಮಲೈ ಸರಿಯಾಗಿ ನೋಡ. ತಮಿಳ್ನಾಡು ಎಂಟ್ರಿ ಇವಾಗ. ಸೊ ಇಲ್ಲಿ ಬೆಂಗಳೂರು ಇಲ್ಲ ಫ್ಯಾಮಿಲಿ ಚೆಕ್ ಮಾಡ್ತಿದ್ದಾರೆ ಏನಾದರೂ ಬೇರೆ ಟೈಪ್ ಆಫ್ ಥಿಂಗ್ಸ್ ಇದೆಯಾ ಅಂತ. ಸೊ ಅದಕ್ಕೆ ಚೆಕ್ ಮಾಡಿಸೋದಕ್ಕೆ ಇಲ್ಲಿ ಯೂಟ್ಯೂಬ್ ವ್ಲಾಗ್ ಇದೆ, ಅದಕ್ಕೆ ಯೂಟ್ಯೂಬರ್ ಚೆಕ್ ಮಾಡ್ತಿದ್ದಾರೆ. ಇಲ್ಲ ನಾ ಒಳ್ಳೆ ಅಲ್ಲ ವಾಟರ್ ಬಾಟಲ್. ಸೊ ಇಲ್ಲಿ ನೋಡಿ, ವಾಟರ್ ಬಾಟ್ಲು ಮಧುಮಲೈ ಇದರಲ್ಲಿ ಅಲೋ ಇಲ್ಲ. ಸೊ ಬರೋರು ಅಷ್ಟೇ ವಾಟರ್ ಬಾಟ್ಲೆಲ್ಲ. ಸೊ ಇಲ್ಲಿ ಹಾಕ್ಬಿಡಿ, ವಾಟರ್ ಬಾಟ್ಲ್ ನಾಟ್ ಅಲೌಡ್. ಸೊ ನೋಡಿರಿ, ವಾಟರ್ ಬಾಟ್ಲ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ವಾಟರ್ ಬಾಟಲ್ ಪ್ಲಾಸ್ಟಿಕ್ ಓಕೆ ಓಕೆ, ಪ್ಲಾಸ್ಟಿಕ್ ಅಲೋ ಇಲ್ಲ. ಸೊ ಪ್ಲಾಸ್ಟಿಕ್ ಏನೇ ಇದ್ರೂ ತರಬೇಕಾದ್ರೆ ಇಲ್ಲಿ ಬಿಟ್ಟೋಗ್ಬಿಡಿ. ನಾವೀಗ ಜಸ್ಟ್ ಒಂದು ಕೇಸ್ ಇಟ್ಕೊಂಡಿದ್ವಿ, ಕೇಸ್ ತೊಗೊಂಡ್ವಿ. ಸೊ ಕೇಸ್ ಎಲ್ಲ ಇಲ್ಲೇ ಇಟ್ಟು ಹೋಗ್ತಿದ್ದೀವಿ. ಸೊ ಪ್ಲಾಸ್ಟಿಕ್ ಈಸ್ ನಾಟ್ ಅಲೌಡ್ ಟು ಮಧುಮಲೈ ಟೈಗರ್ ರಿಸರ್ವ್. ಓಕೆ, ಬೆಟರ್ ಒಂದು 5 ಲೀಟ್ರ್ ಕ್ಯಾನು ಅಥವಾ 20 ಲೀಟ್ರ್ ಕ್ಯಾನ್ ತಂದುಬಿಡಿ. ಸೊ ಇಷ್ಟೇ. ವಿಡಿಯೋ ಶೂಟ್ ಈಸ್ ನಾಟ್ ಅಲೌಡ್ ಅನ್ಬೇಕು ಅವರು. ಒಳ್ಳೆ ಫೋಸ್ ಕಾಣ ನಿಂದು.
ಈ ಊಟಿ ರೀಚ್ ಆದ್ವಿ ನಾವು. ನಮ್ಮದು ರೂಮ್ ಟೂರ್ ತೋರಿಸ್ತೀನಿ. ಫುಲ್ ಹೈಯಲ್ಲಿತ್ತು. ರೂಮ್ ಟೂರ್ ಯಾವ ಥರ ಇದೆ ಅಂತ ನಾನು ತೋರಿಸ್ತೀನಿ. ಇದು ಬಂದ್ಬಿಟ್ಟು ಆಚೆ ಎಂಟ್ರೆನ್ಸ್. ಇಲ್ಲಿ ಒಂದು 2 ಸೋಫಾ ಇಟ್ಟಿದ್ದಾರೆ, ಮತ್ತು ನೀರು ಬೇಕಂದ್ರೆ ನೀರು, ಕೆಟಲ್ ಇಟ್ಟಿದ್ದಾರೆ, ಮತ್ತು ತಟ್ಟೆಗಳಿಟ್ಟಿದ್ದಾರೆ. ಇಲ್ಲಿ ಟಿ ವಿ ಇಟ್ಟಿದ್ದಾರೆ. ಇಲ್ಲೊಂದಿದು 2 BHK ನಾವು ತಗೊಂಡಿರೋದು. ಇದು ರಮ್ಯ ಇದ್ದಾರೆ. ಚೆನ್ನಾಗಿದೆ, ಸಾಕು, ಬಜೆಟ್ ಫ್ರೆಂಡ್ಲಿ ಆಗಿದೆ, ಸಾಕು ನಮಗೆ 2 ದಿನಕ್ಕೆ. ಇದು ಇನ್ನೊಂದು ರೂಮು. ಬಿಕ್ಲಿಕ್ಕೆ ಮತ್ತು ಕಬೋರ್ಡ್ಸ್ ಕೊಟ್ಟಿದ್ದಾರೆ. ಅದಾದಮೇಲೆ ವಾಶ್ರೂಮ್, ದ ಬೆಡ್. ಕ್ಯಾರೆಟ್ ಅನಿಸುತ್ತೆ. ಬಾಲ್ಕನಿಗೆ ಬಂದರೆ ಈ ಥರ ಇದೆ ವ್ಯೂ, ಸಖತ್ತಾಗಿದೆ ಮಾತ್ರ. ಹಿಂಗಿದೆ ವ್ಯೂ. ಇದೆಲ್ಲ ಕ್ಯಾರೆಟ್ ಹಾಕಿದ್ದಾರೆ, ನೀರು ಡ್ರಿಪ್ ಮಾಡಿಬಿಟ್ಟಿದ್ದಾರೆ. ನಾವು ಹೆಂಗೆ ನಮ್ಮ ಕಡೆ ಇದು ಮಾಡ್ತೀವೋ ಆ ಥರ ಇವರು ಡ್ರಿಪ್ ಮಾಡಿದ್ದಾರೆ ಈ ಥರ. ಸಾರಿ, ನನಗೆ ಬಿಡ್ಲಿಕ್ಕೆ ಬರ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಇದು ಫುಲ್ ಟಾಪ್ ಹಿಲ್ ಸ್ಟೇಷನ್. ಅಲ್ಲಿ ಟೀ ಫ್ಯಾಕ್ಟ್ರಿ ಕಾಣ್ತದೆ, ಮತ್ತು ಟೀ ಮ್ಯೂಸಿಯಮ್ ಆ್ಯಂಡ್ ಆಲ್ಸೋ ತುಂಬ ಹತ್ರ ಇದೆ ಒಂದು ಬೆಂಚ್ ಮಾರ್ಕ್ ಟೀ ಫ್ಯಾಕ್ಟ್ರಿ ಮತ್ತು ಇನ್ನೊಂದು ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ. 140 ಮೀಟರಲ್ಲಿದೆ. ಮೇ ಬಿ ನಾವು ನಡ್ಕೊಂಡೇ ಹೋಗ್ತೀವಿ ಅಲ್ಲಿಗೆ, ತುಂಬ ಹತ್ರ ಇದೆ. ಹೆಂಗಿದೆ ಊಟಿ? ಸಿಕ್ಕಾಪಟ್ಟೆ ಕೂಲ್ ಆಗೈತೆ, ತುಂಬ ಕೂಲ್ ಆಗಿದೆ. ನಾನು ತಮಿಳ್ನಾಡು ಅಂತ ಅಂದ್ಕೊಂಡು, ನಾನು ಮೇ ಬಿ ತುಂಬ ಬಿಸಿಲಿರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ನೋ, ಫುಲ್ ಟಾಪ್ ಹಿಲ್ ಸ್ಟೇಷನ್ ಆಗಿರೋದ್ರಿಂದ ಫುಲ್ ಬಿಸಿಲಿದೆ. ಸಾರಿ, ಫುಲ್ ಚಳಿ ಇದೆ. ಬಿಸಿಲು ಕಾಣುತ್ತೆ, ಬಟ್ ಚಳಿ ತುಂಬ ಇದೆ. ನೋಡೋಣ ಯಾವ್ಯಾವ ಥರ ಹೋಗುತ್ತೆ, ಯಾವ ಪ್ಲೇಸ್ಗೆ ಹೋಗ್ತೀವಿ ಎಲ್ಲ ಹೇಳ್ತೀನಿ. ಆ್ಯಂಡ್ ಈ ರೂಮ್ದು ಎಷ್ಟು ಬಜೆಟ್ ಅಂತಲೂ ಸಹ ಲಾಸ್ಟಲ್ಲಿ ನಾನು ಬಜೆಟ್ ಎಷ್ಟಾಯಿತು ಅಂತ ಒಂದು ವ್ಲಾಗ್ ಮಾಡ್ತೀನಿ. ಅದೇ ನೋಡಿ.